ಶ್ರೀ ಗಣೇಶ ಪುರಾಣ ಅಧ್ಯಾಯ 25 ಗಣೇಶ ಕುಂಡ ಸ್ಥಾಪನೆ. ಅವರ ಸ್ತುತಿಯನ್ನು ಶ್ರವಣ ಮಾಡಿದ ವಿನಾಯಕ ಸಂತುಷ್ಟನಾದನು. ವಿನಾಯಕನು ಅವರನ್ನು ಸರ್ವಜ್ಞ ಮಾಡಿದನು. ಅವರು ಭಕ್ತಿಯುಕ್ತರಾಗಿ ಅಂತಃಕರಣದಿಂದ ವಿನಾಯಕನ ಸುಂದರ ಮೂರ್ತಿ ನಿರ್ಮಾಣ ಮಾಡಿದರು ಮತ್ತು ಸುವರ್ಣ ಹಾಗೂ ರತ್ನಗಳ ಮಂದಿರ ಸಿದ್ಧ ಮಾಡಿ ಆ ಮೂರ್ತಿಯನ್ನು ಆ ಮಂದಿರದಲ್ಲಿ ಸ್ಥಾಪನೆ ಮಾಡಿದರು. ಮಂದಿರದ ಹತ್ತಿರ ಒಂದು ಸರೋವರ ನಿರ್ಮಾಣ ಮಾಡಿ ಅದಕ್ಕೆ ಗಣೇಶ ಕುಂಡ ಎಂದು ಹೆಸರಿಟ್ಟರು. ನಂತರ ದೇವಾಲಯದಲ್ಲಿಯ ಮೂರ್ತಿಯನ್ನು ಕಾಶಿರಾಜನು ತನ್ನ ಪ್ರಜೆಗಳ ಸಹಿತ ಪೂಜೆ ಮಾಡಿದನು ಮತ್ತು ವಿನಾಯಕನನ್ನು ಕರೆದುಕೊಂಡು ರಾಜನು ಮರಳಿ ತನ್ನ ಅರಮನೆಗೆ ಬಂದನು. ವ್ಯಾಸರು ಬ್ರಹ್ಮದೇವರ ಮುಖದಿಂದ ಈ ಸಮಾಚಾರ ಶ್ರವಣ ಮಾಡಿ ಪ್ರಶ್ನೆಯೊಂದನ್ನು ಮಾಡಿದರು. ನಗರದ ಎಲ್ಲ ಭಕ್ತರನ್ನು ಬಿಟ್ಟು ವಿನಾಯಕನು ಪ್ರಥಮವಾಗಿ ಶುಕ್ಲ ಬ್ರಾಹ್ಮಣನ ಕಡೆಗೆ ಹೋದನು ಹಾಗೂ ಅವನಿಗೆ ಅಪಾರ ಸಂಪತ್ತನ್ನು ಕೊಟ್ಟನು. ಅದರ ಕಾರಣ ನನಗೆ ಹೇಳಿರಿ ಎಂದರು. ಬ್ರಹ್ಮದೇವನು, ವಿನಾಯಕನು ಶುಕ್ಲ ಬ್ರಾಹ್ಮಣನ ಕಡೆ ಪ್ರಥಮ ಹೋಗಲು ಕಾರಣವೇನೆಂದರೆ ಶುಕ್ಲ ಬ್ರಾಹ್ಮಣನದು ಅನನ್ಯ ಭಕ್ತಿ. ಪೂರ್ವದಲ್ಲಿ ಒಬ್ಬ ವ್ಯಾಧನು ಗಜಾನನನಿಗೆ ಒಂದು ಶಮೀ ಪತ್ರ ಅರ್ಪಣ ಮಾಡಿದ್ದನು. ಅದರಿಂದ ದೇವನು ಸಲೋಕತ ಮುಕ್ತಿ ಕೊಟ್ಟಿದ್ದನು. ಆದ ಕಾರಣ ಭಕ್ತಿಯೇ ಶ್ರೇಷ್ಠ ಎಂದು ಹೇಳಿದರು. ಅಧ್ಯಾಯ 26 ಭೀಮ ವ್ಯಾಧನ ಉದ್ಧಾರ. ಮತ್ತೆ ಬ್ರಹ್ಮದೇವರು, ಪೂರ್ವದಲ್ಲಿ ವಿದರ್ಭ ದೇಶದಲ್ಲಿ ಮಂದ ಈ ಹೆಸರಿನ ಒಂದು ಪ್ರಖ್ಯಾತ ನಗರವಿತ್ತು. ಆ ನಗರದಲ್ಲಿ ಭೀಮ ಹೆಸರಿನ ಒಬ್ಬ ವ್ಯಾಧ ಇದ್ದನು. ಅವನು ಅತಿ ಪಾಪಿಯಾಗಿದ್ದನು. ಅವನು ಕೈಯಲ್ಲಿ ಧನುಷ್ಯ ಹಿಡಿದಿದ್ದು ಬೆನ್ನಿಗೆ ಬಾಣಗಳಿಂದ ತುಂಬಿದ ಬತ್ತಳಿಕೆ ಇತ್ತು. ಟೊಂಕಕ್ಕೆ ಖಡ್ಗ ಅಲ್ಲದೆ ಹರಿತವಾದ ಮಚ್ಚು, ಈ ಪ್ರಕಾರದ ಆಯುಧಗಳು ಇದ್ದವು. ಮೃಗಗಳನ್ನು ಕೊಲ್ಲುವುದಕ್ಕಾಗಿ ಅರಣ್ಯದಲ್ಲಿ ಹೋಗುತ್ತಿದ್ದನು. ಕುಟುಂಬದ ಪೋಷಣೆಗಾಗಿ ಪ್ರಾಣಿ ಹಿಂಸೆ ಮಾಡುತ್ತಿದ್ದನು. ಒಮ್ಮೆ ಆ ನಗರದಲ್ಲಿ ದೊಡ್ಡ ಉತ್ಸವ ಪ್ರಾಪ್ತವಾದಾಗ ಈ ಪ್ರಸಂಗದಲ್ಲಿ ಮಾಂಸವು ಬಹಳ ವಿಕ್ರಯವಾಗುವುದು, ನನಗೆ ಅತಿ ಹಣ ಬರುವುದು ಎಂದು ಭೀಮವ್ಯಾಧನು ಮನದಲ್ಲಿ ತರ್ಕ ಮಾಡಿ ತನ್ನ ಎಲ್ಲ ಆಯುಧಗಳನ್ನು ತೆಗೆದುಕೊಂಡು ಅರಣ್ಯದಲ್ಲಿ ಪ್ರಾಣಿಗಳ ವಧೆಗಾಗಿ ಹೋದನು. ಅಲ್ಲಿ ಅನೇಕ ಪ್ರಾಣಿಗಳ ಸಂಹಾರ ಮಾಡಿದನು. ಅವುಗಳನ್ನೆಲ್ಲ ಕೂಡಿಸಿ ಗಂಟು ಕಟ್ಟಿದನು. ಬೆನ್ನ ಮೇಲೆ ಹಾಕಿಕೊಂಡು ಹೊರಡಬೇಕೆನ್ನುವಷ್ಟರಲ್ಲಿ ಒಂದು ದೊಡ್ಡ ಪ್ರಚಂಡ ರಾಕ್ಷಸ ಅರಣ್ಯದಲ್ಲಿ ಹೊರಟಿತ್ತು. ಅದು ಮನುಷ್ಯ ವಾಸನೆಯನ್ನು ಹಿಡಿದು ಆ ಬಿಲ್ಲನನ್ನು ತಿನ್ನಲು ಓಡಿ ಬಂತು. ರಾಕ್ಷಸನನ್ನು ನೋಡಿ ಬಿಲ್ಲನ ಜಂಘಾಬಲವೇ ಹೊರಟು ಹೋಯಿತು. ಕಾಲುಗಳು ನಡುಗ ಹತ್ತಿದವು. ಕೈಯಲ್ಲಿಯ ಶಸ್ತ್ರಗಳೆಲ್ಲ ಜಾರಿ ಬಿದ್ದವು. ತನ್ನ ಜೀವ ಉಳಿಸಿಕೊಳ್ಳುವುದಕ್ಕಾಗಿ ಇತ್ತ ಕಡೆ ಅತ್ತ ಕಡೆ ನೋಡಲಾರಂಭಿಸಿದನು. ಸನಿಹದಲ್ಲೇ ಒಂದು ಶಮಿ ವೃಕ್ಷ ಅವನ ದೃಷ್ಟಿಗೆ ಗೋಚರವಾಯಿತು. ಭೀಮವ್ಯಾಧನು ಓಡಿ ಹೋಗಿ ಆ ವೃಕ್ಷವನ್ನೇರ ಹತ್ತಿದನು. ರಾಕ್ಷಸವು ಅವನನ್ನು ಹಿಡಿಯಲು ವೃಕ್ಷ ಏರ ಹತ್ತಿತು. ಅವರಿಬ್ಬರ ಭಾರಕ್ಕೆ ಶಮಿ ವೃಕ್ಷದ ಟೊಂಗೆ ಮುರಿದು ಬಿದ್ದಿತು. ಶಮಿ ವೃಕ್ಷದ ಕೆಳಗೆ ವಾಮನನು ಸ್ಥಾಪಿಸಿದ ಗಜಾನನನ ಮೂರ್ತಿಯ ಮಸ್ತಕದ ಮೇಲೆ ಟೊಂಗೆಯಲ್ಲಿಯ ಒಂದು ಶಮೀಪತ್ರ ಬಿದ್ದಿತು. ಗಜಾನನನ ಮೇಲೆ ಶಮೀಪತ್ರ ಬಿದ್ದದ್ದರಿಂದ ಅವರಿಬ್ಬರ ಪಾತಕಗಳು ನಾಶ ಹೊಂದಿ ಗಜಾನನನ ಕೃಪೆಯಿಂದ ಅವರು ಸುದೇಹಿಗಳಾದರು. ಗಜಾನನನ ದೂತ ಬಂದು ಅವರಿಬ್ಬರನ್ನು ಗಣೇಶ ಲೋಕಕ್ಕೆ ಕರೆದುಕೊಂಡು ಹೋದನು ಎಂದು ವೃತ್ತಾಂತ ಅರುಹಿ, ದೇವರು ಭಾವದ ಭಕ್ತಿಗೆ ಮೆಚ್ಚುವರು. ಶುಕ್ಲ ಬ್ರಾಹ್ಮಣನ ಭಕ್ತಿ ಗಜಾನನನ ಚರಣದಲ್ಲಿ ದೃಢವಾಗಿದ್ದಿತು. ಆದ್ದರಿಂದ ಗಜಾನನನು ಪ್ರಥಮ ಅವನ ಕಡೆ ಹೋದನು. ಪ್ರತಿಯೊಬ್ಬರೂ ಏಕನಿಷ್ಠೆಯಿಂದ ಭಕ್ತಿ ಮಾಡಬೇಕು. ಅಚಲವಾದ ಭಕ್ತಿಗೆ ದೇವರು ಒಲಿಯುವನು, ಡಾಂಭಿಕ ಭಕ್ತಿಗೆ ದೇವರು ಮೆಚ್ಚುವುದಿಲ್ಲ ಎಂದರು. ಅಧ್ಯಾಯ 27 ಭೀಮವ್ಯಾಧನ ಪೂರ್ವವೃತ್ತ. ಪುನಃ ವ್ಯಾಸರು, ಆ ವ್ಯಾಧ ಹಾಗೂ ರಾಕ್ಷಸ ಪೂರ್ವ ಜನ್ಮದಲ್ಲಿ ಏನಾಗಿದ್ದರು? ಅವರ ಆಚಾರ ಮತ್ತು ಅವರ ಶೀಲ ಹೇಗೆ ಇತ್ತು? ವಾಮನನು ಅನುಷ್ಠಾನ ಏಕೆ ಮಾಡಿದ್ದನು? ಅವನಿಗೆ ಗಜಾನನನು ಏನು ವರ ಕೊಟ್ಟಿದ್ದನು? ಗಜಾನನನಿಗೆ ಶಮಿಯು ಏಕೆ ಪ್ರೀತಿ? ಗಣೇಶನ ಪ್ರಪಂಚವು ಬೇರೆ ಇರುವುದೇ? ಹೀಗೆ ಅನೇಕ ಪ್ರಶ್ನೆ ಕೇಳಿದರು. ಆಗ ಬ್ರಹ್ಮದೇವರು, ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡುವೆ, ಅದನ್ನು ಲಕ್ಷ್ಯಪೂರ್ವಕ ಕೇಳಿರಿ ಎಂದು ನುಡಿದು ಹೇಳಲಾರಂಭಿಸಿದರು. ಭೀಮವ್ಯಾಧನು ಬಹಳ ಜನ್ಮದ ಹಿಂದೆ ಒಬ್ಬ ದೊಡ್ಡ ರಾಜನಾಗಿದ್ದನು. ಅವನ ತಂದೆ ಸರ್ವಶಾಸ್ತ್ರದಲ್ಲಿ ನಿಪುಣ ಹಾಗೂ ವೇದವೇತ್ತ ಇದ್ದನು. ಅವನು ನಿಪುತ್ರಿಕ ಇದ್ದದ್ದರಿಂದ ಮರಣ ಸಮಯದಲ್ಲಿ ತನ್ನ ದುರ್ದರ್ಶ ಹೆಸರಿನ ಬಂಧುವಿನ ಸಾಂಬ ಹೆಸರಿನ ಕ್ಷೇತ್ರಜ ಪುತ್ರನನ್ನು ತನ್ನ ತರುವಾಯ ರಾಜ್ಯಾಭಿಷೇಕ ಮಾಡಲು ಪ್ರಧಾನಿಗೆ ಹೇಳಿದ್ದನು. ಅದಕ್ಕೆ ಪ್ರಧಾನಿಯು ಅವನನ್ನು ರಾಜ್ಯಪಟ್ಟದ ಮೇಲೆ ಕೂರಿಸಿದನು. ಇದನ್ನು ಕೇಳಿ ವ್ಯಾಸರು, ಸಾಂಬನು ಕ್ಷೇತ್ರಜನಾಗಿದ್ದನು ಎಂದು ತಾವು ಹೇಳಿದಿರಿ, ಆದರೆ ಆತನ ಸಂಬಂಧವಾಗಿ ನೀವು ನನಗೆ ಹೆಚ್ಚಿಗೆ ಏನೂ ಹೇಳಲಿಲ್ಲ ಎಂದರು. ಬ್ರಹ್ಮದೇವರು, ದುರ್ದರ್ಶನಿಗೆ ಪುತ್ರರಾಗದ್ದರಿಂದ ಆತನು ಅನೇಕ ಉಪಾಯ ಮಾಡಿದನು.
ಆದರೆ ಅದೆಲ್ಲವೂ ವ್ಯರ್ಥವಾಯಿತು. ಅವನಿಗೆ ಪ್ರಮದಾ ಹೆಸರಿನ ಪತ್ನಿ ಇದ್ದಳು. ಅವಳಿಗೆ ಗಂಡನ ಬಂಧುವಿನ ಮೇಲೆ ಮೋಹ ಉಂಟಾಯಿತು. ಅದರ ಪರಿಣಾಮವಾಗಿ ಅವರು ಒಂದಾಗಿ ಅವನಿಂದ ಪುತ್ರನಾದನು. ಈ ಪುತ್ರ ಅನೈತಿಕ ಸಂಬಂಧ ಹುಟ್ಟಿದ್ದು ಎಂದು ದುರ್ದರ್ಶನಿಗೆ ಗೊತ್ತಿರಲಿಲ್ಲ. ಪ್ರಧಾನಿಯು ಅವನನ್ನು ರಾಜ್ಯ ಸಿಂಹಾಸನದ ಮೇಲೆ ಕೂರಿಸಿ ಸರ್ವ ರಾಜ್ಯ ಸಂಪತ್ತು ಅವನಿಗೆ ಅರ್ಪಣೆ ಮಾಡಿದನು. ಸರ್ವ ಸಂಪತ್ತನ್ನು ಅವನ ಸ್ವಾಧೀನ ಮಾಡಿದನು. ಸಾಂಬನಿಗೆ ರಾಜ್ಯ ಪ್ರಾಪ್ತವಾದ ಮೇಲೆ ಆತನು ಮದಾಂಧನಾಗಿ ಅನೇಕ ಪ್ರಕಾರದ ದುಷ್ಟಕರ್ಮ ಮಾಡಹತ್ತಿದನು. ನ್ಯಾಯ ಬಿಟ್ಟು ಸ್ತ್ರೀಲೋಲನಾಗಿ ಮದ್ಯಪಾನ ಮಾಡುತ್ತಾ ಆಲಸ್ಯನಾದನು. ಅವನು ನಗರದ ಗಣ್ಯ ಶ್ರೀಮಂತರ ಎಲ್ಲ ದ್ರವ್ಯವನ್ನು ಕಸಿದುಕೊಂಡನು. ಬ್ರಾಹ್ಮಣರನ್ನು ಅವಮರ್ಯಾದೆ ಮಾಡಹತ್ತಿದನು. ಧ್ವಜ ಮತ್ತು ಶತ್ರುಜಿತ ಇವರಿಬ್ಬರೂ ಪ್ರಧಾನಿಗಳು ತನಗೆ ಉಪದೇಶ ಮಾಡಹತ್ತಿದ್ದರಿಂದ ಅವರನ್ನು ಕಾರಾಗೃಹದಲ್ಲಿ ಇಟ್ಟನು. ತನ್ನ ಸ್ನೇಹಿತ ದುಷ್ಟಬುದ್ಧಿಯನ್ನು ಪ್ರಧಾನಮಂತ್ರಿಯನ್ನಾಗಿ ಮಾಡಿಕೊಂಡನು ಎಂದು ಹೇಳಿದರು. ಮತ್ತೆ ಹೇಳಲು ಉಪಕ್ರಮಿಸಿದರು. ಅಧ್ಯಾಯ 28. ಭೀಮವ್ಯಾಧನ ಪೂರ್ವವೃತ್ತ ಮುಂದುವರೆದುದು. ರಾಜ್ಯದಲ್ಲಿ ಸುಂದರ ಸ್ತ್ರೀಯರು ಇರಲು ಆ ನೀಚರಾಜನು ಅವರನ್ನು ಬಲಾತ್ಕಾರದಿಂದ ಕರೆತಂದು ಅವರನ್ನು ಭೋಗಿಸುತ್ತಿದ್ದನು. ಬಂಧು ಬಳಗ, ಜಾತಿ, ಗೋತ್ರ, ಸಣ್ಣವರು ದೊಡ್ಡವರು ಈ ಭೇದ ಮನದಲ್ಲಿ ತರದೆ ಆ ಸ್ತ್ರೀಯರನ್ನು ಭ್ರಷ್ಟಗೊಳಿಸುತ್ತಿದ್ದನು. ಬ್ರಹ್ಮಹತ್ಯ, ಸ್ತ್ರೀಹತ್ಯ, ಬಾಲಹತ್ಯ ಇತ್ಯಾದಿ ಪಾಪಗಳಿಗಂತೂ ಲೆಕ್ಕವೇ ಇರಲಿಲ್ಲ. ರಾಜನ ಪ್ರಧಾನಿಯು ಇದರ ಹೊರತಾಗಿರಲಿಲ್ಲ. ಅವರಿಬ್ಬರೂ ಪರ್ವತಪ್ರಾಯ ಪಾತಕಗಳನ್ನು ಮಾಡಹತ್ತಿದರು. ಸರ್ವ ಪ್ರಜೆಗಳು ಸಂತ್ರಸ್ತರಾಗಿ ಹೋದರು. ಆ ರಾಜನ ಹಾಗೂ ಪ್ರಧಾನಿಯ ಹೆಸರು ಉಚ್ಚರಿಸಿದರೆ ನಮಗೆ ಪಾತಕ ಬರುವುದೆಂದು ಸರ್ವರಿಗೂ ಅನ್ನಿಸಹತ್ತಿತು. ಒಮ್ಮೆ ರಾಜ ಮತ್ತು ಪ್ರಧಾನಿ ಬೇಟೆಯಾಡಲು ಅಡವಿಗೆ ಹೋಗಿ ಚಿಕ್ಕ ದೊಡ್ಡ ಸಹಸ್ರಾವಧಿಯ ಪ್ರಾಣಿಗಳನ್ನು ಕೊಂದರು. ಅವುಗಳ ದೇಹಗಳನ್ನೆಲ್ಲ ನಗರಕ್ಕೆ ಸಾಗಿಸಿದರು. ತಾವಿಬ್ಬರೇ ಹಿಂದಿನಿಂದ ಬರುತ್ತಿರಲು ದೈವಯೋಗದಿಂದ ಹಾದಿಯಲ್ಲಿ ಒಂದು ಗಜಾನನನ ಜೀರ್ಣ ದೇವಾಲಯ ಅವನ ದೃಷ್ಟಿಗೆ ಬಿದ್ದಿತು. ಆ ದೇವಾಲಯದ ಮೂರ್ತಿಯನ್ನು ದಶರಥನು ತನಗೆ ಪುತ್ರ ಪ್ರಾಪ್ತಿ ಆಗುವುದಕ್ಕಾಗಿ ಸ್ಥಾಪಿಸಿದನು. ವಸಿಷ್ಠರು ಆ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾನ ಮಾಡಿ ಅದಕ್ಕೆ ವರದ ಗಣಪತಿ ಹೀಗೆ ಹೆಸರನ್ನು ಇಟ್ಟಿದ್ದರು. ಆದ್ದರಿಂದ ರಾಜನು ಆ ಸ್ಥಳದಲ್ಲಿ ಅನುಷ್ಠಾನ ಮಾಡಲು ಗಜಾನನನು ವರ ಕೊಟ್ಟು ಅವನಿಗೆ ಪುತ್ರ ಪ್ರಾಪ್ತಿ ಉಪಾಯ ಹೇಳಿದ್ದನು. ಗಜಾನನನ ವರದಿಂದ ದಶರಥನಿಗೆ ರಾಮ, ಲಕ್ಷ್ಮಣ, ಭರತ ಮತ್ತು ಶತ್ರುಘ್ನ ಹೀಗೆ 4 ಪುತ್ರರಾಗಿದ್ದರು. ಅವರ ಚರಿತ್ರೆ ತ್ರಿಭುವನದಲ್ಲಿ ಪ್ರಖ್ಯಾತವಾಗಿದೆ. ಆ ದೇವಾಲಯ ದೃಷ್ಟಿಗೆ ಗೋಚರವಾಗಲು ಅವರಿಬ್ಬರೂ ಕುದುರೆಯ ಮೇಲಿಂದ ಇಳಿದು ಪತ್ರ ಪುಷ್ಪಗಳಿಂದ ಗಜಾನನನ ಪೂಜೆ ಮಾಡಿದರು. ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಹಾಕಿದರು. ಸಂಪೂರ್ಣ ಜನ್ಮದಲ್ಲಿ ಅವರ ಕೈಯಿಂದ ಇಷ್ಟೇ ಪುಣ್ಯ ಘಟಿಸಿತ್ತು. ಅನೀತಿಯಿಂದ ಬಹಳ ದಿವಸ ರಾಜ್ಯ ಆಳಿದ ಮೇಲೆ ಅವರಿಬ್ಬರು ಮರಣ ಹೊಂದಿದರು. ಅವರು ಸಾವಿರಾರು ವರ್ಷ ನರಕದಲ್ಲಿ ಇದ್ದು ಮತ್ತೆ ಅವರನ್ನು ಪೃಥ್ವಿಯ ಮೇಲೆ ತಳ್ಳಲ್ಪಟ್ಟರು. ಅಲ್ಲಿ ಒಬ್ಬ ಕಾಗೆ ಮತ್ತೊಬ್ಬ ಗೂಗೆ ಯೋನಿಯಲ್ಲಿ ಜನ್ಮ ತಾಳಿ ಮುಂದೆ ಅನೇಕ ಕ್ಷುದ್ರ ಯೋನಿಯಲ್ಲಿ ಜನ್ಮ ಹೊಂದುತ್ತಾ ಅವರಿಗೆ ಚಾಂಡಾಲ ಹಾಗೂ ಕೀಟಕ ಈ ಯೋನಿ ಪ್ರಾಪ್ತವಾಗಿ ಕೊನೆಗೆ ಅವರು ವ್ಯಾಧ ಹಾಗೂ ರಾಕ್ಷಸರಾದರು. ಪೂರ್ವದಲ್ಲಿ ರಾಜ ಹಾಗೂ ಪ್ರಧಾನರಿದ್ದಾಗ ಮೃಗಯ ವಿಹಾರದಲ್ಲಿ ಗಜಾನನನ ಪೂಜೆ ಮಾಡಿದ್ದರಿಂದ ಆ ಪೂಜೆಯ ಪುಣ್ಯ ಪ್ರಭಾವದಿಂದ ಅವರಿಬ್ಬರು ಒಂದಾಗಿ ಅವರಿಬ್ಬರ ಉದ್ಧಾರವಾಯಿತು. ಈ ಪ್ರಕಾರ ಅವರಿಬ್ಬರ ಪೂರ್ವ ಜನ್ಮದ ವೃತ್ತಾಂತ ಇರುತ್ತದೆ. ಇನ್ನು ವಾಮನನ ವೃತ್ತಾಂತ ಕೇಳಿರಿ ಎಂದರು.